ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಎಲ್ಲರಿಗೂ ನಮಸ್ಕಾರ. ಪ್ರಿಯ ವೀಕ್ಷಕರೇ, ನೀನು ಕರ್ನಾಟಕ ಟೀಚರ್ಸ್ ಎಲಿಜಿಬಿಲಿಟಿ ಟೆಸ್ಟ್ ಬಂತು, ಬರೆದಾಯಿತು, ಕೀ ಆನ್ಸರ್ಸ್ ಬಿಟ್ಟಾಯಿತು, ಫೈನಲ್ ರಿಸಲ್ಟು ಕೂಡ ಅನೌನ್ಸ್ ಆಯಿತು. ಟೆಟ್ ಪಾಸ್ ಆದಮೇಲೆ ಮುಂದೆ ಏನು, ನೆಕ್ಸ್ಟ್ ಏನು ಮಾಡಬೇಕು ಅನ್ನೋದನ್ನು ನಾವು ನೋಡ್ತಾ ಹೋಗೋಣ. ಇವಾಗ ಎಷ್ಟೋ ಜನ ಅದು CSE ಕೊಟ್ಟಿರ್ತಕ್ಕಂಥ ಡೀಟೇಲ್ಸ್ ಪ್ರಕಾರ ಟೋಟಲ್ 97,300 ಚಿಲ್ಲರೆ ಅಷ್ಟು ಪಾಸ್ ಆಗಿರ್ತಕ್ಕಂಥದ್ದು ನಾವು ನೋಡ್ಬೋದು. ಪಾಸ್ ಆಗಿರ್ತಕ್ಕಂಥ ಎಲ್ಲ ಅಭ್ಯರ್ಥಿಗಳಿಗೂ ಕೂಡ ಒಂದು ಸತಿ ಮನಸ್ಫೂರ್ತಿಯಾಗಿ ಕಂಗ್ರ್ಯಾಚುಲೇಷನನ್ನು ಹೇಳ್ತಾ, ಹಾಗೆ ಯಾರೆಲ್ಲಾದರೂ ಇನ್ನು ಫೇಲ್ ಆಗಿದ್ದೀರಾ, ಪಾಸ್ ಮಾಡಿಕೊಳ್ಳೋದಕ್ಕಾಗಿಲ್ಲ, ಹಾಗೆ ಮುಂದಿನ ಟೆಟ್ಗೆ ಪ್ರಿಪೇರ್ ಆಗಿ ಅಂತ ಹೇಳ್ತಾ, ಟೆಟ್ ಪಾಸ್ ಆಯಿತು ಮತ್ತು ನೆಕ್ಸ್ಟ್ ಏನು ಅನ್ನೋದನ್ನು ನೋಡೋದಾದರೆ, ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆಯಲ್ಲಿ ಅರ್ಹತೆ ಪಡೆದ ಅಭ್ಯರ್ಥಿಗಳೇ ಮುಂದಿನ 8-10 ದಿನದಲ್ಲಿ ವೆಬ್ಸೈಟ್ ಮೂಲಕ ನಿಮ್ಮ ಟೆಟ್ ಪಾಸಾದ ಸರ್ಟಿಫಿಕೇಟನ್ನು ಡೌನ್ಲೋಡ್ ಮಾಡಿಕೊಳ್ಳಬಹುದು. ಇವಾಗ ಆಲ್ರೆಡಿ ಪಾಸಾಗಿರ್ತಕ್ಕಂತಹ ಎಲ್ಲ ಅಭ್ಯರ್ಥಿಗಳಿಗೂ ಕೂಡ ಈ ಒಂದು ಟೆಟ್ ಕ್ವಾಲಿಫೈಡ್ ಸರ್ಟಿಫಿಕೇಟನ್ನು ಏನು ವೆಬ್ಸೈಟ್ ಮುಖಾಂತರ ನಾವು ಡೌನ್ಲೋಡ್ ಮಾಡ್ಕೋಬೋದು. ಅದನ್ನು ನೀಟಾಗಿ ಲ್ಯಾಮಿನೇಷನ್ ಮಾಡಿಕೊಂಡು ಅದನ್ನು ಮುಂದೆ ಆಗ್ತಕ್ಕಂಥ ನೇಮಕಾತಿಯಲ್ಲಿ ಅದು ಕೂಡ ಒಂದು ಡಾಕ್ಯುಮೆಂಟ್ ಆಗಿರುತ್ತೆ. ಅದನ್ನು ನಾವು ನೀಟಾಗಿ ಜೋಪಾನವಾಗಿ ಇಟ್ಕೋಬೇಕಾಗಿರುತ್ತೆ. ಹಾಗೆ 2026 ಜಾನ್ವರಿಯಲ್ಲಿ ಅರ್ಜಿಯನ್ನು ಆಹ್ವಾನ ಮಾಡ್ತೀವಿ ಅಂತ ಹೇಳ್ಬಿಟ್ಟು ನಮ್ಮ ಶಿಕ್ಷಣ ಸಚಿವರು ಕೂಡ ಹೇಳಿದ್ದಾರೆ. ಆಲ್ರೆಡಿ ಒಂದು ಸುದ್ದಿಗೋಷ್ಠಿಯಲ್ಲಿ ಮಾತಾಡ್ತಾ ಜಾನ್ವರಿಯಲ್ಲಿ ನೋಟಿಫಿಕೇಷನನ್ನು ಬಿಡಲಾಗುತ್ತೆ ಮತ್ತು ಮಾರ್ಚ್ ಏಪ್ರಿಲ್ನಲ್ಲಿ ಎಕ್ಸಾಮನ್ನು ನಡೆಸಿ ಅತಿ ಬೇಗ ಏನು ನೇಮಕಾತಿಯನ್ನು ನಾವು ಮಾಡ್ಕೊಳ್ತೀವಿ ಅಂತ ಒಂದು ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ. ಆದ್ದರಿಂದ ಜನವರಿಯಲ್ಲಿ ಅರ್ಜಿಯನ್ನು ಆಹ್ವಾನಿಸಿ ಫೆಬ್ರವರಿ ಅಥವಾ ಮಾರ್ಚ್ನಲ್ಲಿ ನಡೆಸಲಾಗುವ 18,000ಕ್ಕೂ ಅಧಿಕ ಶಿಕ್ಷಕರ ನೇಮಕಾತಿಯು CET ಪರೀಕ್ಷೆಗೆ ನಿಮ್ಮ ತಯಾರಿಯನ್ನು ವೇಗ ಹೆಚ್ಚಲಿ ಅಂತಬಿಟ್ಟು ಒಂದು ಇದು ಸಜೆಷನನ್ನು ಕೊಡ್ತಾ ಇದ್ದಾರೆ. ಹಾಗೆ 2014ರಲ್ಲಿ TET ಆರಂಭವಾದಾಗಿಂದ ಇಲ್ಲಿಯವರೆಗೂ 10 ವರ್ಷದಲ್ಲಿ ಟೆಟ್ ಪರೀಕ್ಷೆಯಲ್ಲಿ ಅರ್ಹತೆ ಪಡೆದವರ ಎಷ್ಟು ಗೊತ್ತಾ? ಪೇಪರ್ 1 ಅಂದರೆ ನಿಯರ್ಲಿ ಒಂದು 10 ಮೊನ್ನೆ ನಡೆದಿರ್ತಕ್ಕಂಥದ್ದು 11ನೇ ವರ್ಷ. ಈ 11 ವರ್ಷದಲ್ಲಿ ನಡೆದಿರ್ತಕ್ಕಂತಹ ಈ ಟೆಟ್ ಎಕ್ಸಾಮಲ್ಲಿ ಪೇಪರ್ 1ನಲ್ಲಿ ಕ್ವಾಲಿಫೈ ಆಗಿರ್ತಕ್ಕಂತಹ ಜನ 1,38,856 ಜನ. ಹಾಗೆ ಪೇಪರ್ 2ಅಲ್ಲಿ ನಾವು ನೋಡೋದಾದರೆ 3,08,000 ಜನ, 8,395 ಜನ ಇಲ್ಲಿ ಕ್ವಾಲಿಫೈ ಆಗಿರ್ತಕ್ಕಂಥದ್ದು ನಾವು ನೋಡ್ಬೋದು. ಹಾಗೆ ಕಳೆದ 10 ವರ್ಷದಲ್ಲಿ ಕೇವಲ 30,000 ಅಂದರೆ ಏನು ಪಾಸ್ ಆಗಿದ್ದಾರೆ, ಅದರಲ್ಲಿ ಒಂದು 10% ಮಾತ್ರ ಶಿಕ್ಷಕರ ಹುದ್ದೆಗಳ ನೇಮಕಾತಿಯೂ ಕೂಡ ಆಗಿಲ್ಲ. ಅಂದರೆ 30,000 ಕೂಡ ಇದುವರೆಗೂ ಮಾಡಿಕೊಂಡಿಲ್ಲ ಅಂತ. ಅಂದರೆ ಉಳಿದಿರ್ತಕ್ಕಂಥವ್ರು ಯಾರ್ಯಾರು ಎಷ್ಟೆಷ್ಟು ಆಗಿದ್ದಾರೆ ಅನ್ನೋದನ್ನು ನಾವು ನೋಡೋಣ. 2015ರಲ್ಲಿ 10,000 ಪೋಸ್ಟ್ಗಳನ್ನು ಕರೀತಾರೆ ನೇಮಕಾತಿಗೆ. ಅದರಲ್ಲಿ ನೇಮಕಾತಿ ಆಗಿದ್ದು 9,542 ಜನ ಮಾತ್ರ. ಉಳಿದಿರ್ತಕ್ಕಂಥ ಇನ್ನೂ ಒಂದು 458 ಜನ ಇನ್ನು ಅಪಾಯಿಂಟನ್ನು ತಗೊಂಡಿಲ್ಲ. ಇನ್ನು ಉಳಿದಿರ್ತಕ್ಕಂಥ ಪೋಸ್ಟ್ಗಳವು. ಮತ್ತು 2018ರಲ್ಲಿ ಮಾಡ್ತಾರೆ. ಆಮೇಲೆ ಒಂದು 3 ವರ್ಷ ಆದಮೇಲೆ ಆವಾಗ ಕೂಡ ಒಂದು 5,000 ಪೋಸ್ಟ್ಗಳನ್ನು ಕರೀತಾರೆ. ಆವಾಗ ಆಗಿದ್ದು ಕೂಡ ಟೋಟಲ್ 3,389 ಮಾತ್ರ. ಮತ್ತು 2020ರಲ್ಲಿ ಕರೀತಾರೆ. ಆವಾಗ ನೇಮಕ ಆಗಿದ್ದು ಓನ್ಲಿ 1,994 ಜನ ಅಷ್ಟೇ. ಮತ್ತು 2022ರಲ್ಲಿ 15,000 ಪೋಸ್ಟ್ಗಳಿಗೆ ಮೆಗಾ GPSTRನ್ನು ಕಾಲ್ಫರ್ ಮಾಡ್ತಾರೆ. ಆಗ ಕೂಡ ನೇಮಕಾತಿಯಾಗಿದ್ದು ಬರೀ 13,352 ಜನ ಮಾತ್ರ.
ಉಳಿದಿರ್ತಕ್ಕಂಥ ಇನ್ನೂ ಒಂದು 1500 13,352 ಜನ ಮಾತ್ರ ನೇಮಕಾತಿ ಆಗಿರ್ತಾರೆ. ಉಳಿದಿರ್ತಕ್ಕಂಥ ಇನ್ನೊಂದು 1,600 ಚಿಲ್ಲರೆ ಇನ್ನು ಕೂಡ ನೇಮಕಾತಿ ಆಗದೇ ಉಳಿಕೆ ಆಗಿರ್ತಕ್ಕಂಥ ಪೋಸ್ಟ್ಗಳು. ಟೋಟಲ್ಲು 29,975 ಜನ ಮಾತ್ರ ನೇಮಕಾತಿಯನ್ನು ಪಡೆದಿರ್ತಾರೆ. ಉಳಿದಿರ್ತಕ್ಕಂಥವರು ನೇಮಕಾತಿಯಿಂದ ಹೊರಗೆ ಉಳಿದಿರ್ತಾರೆ. ಹಾಗೆ 2026ರಲ್ಲಿ ನಡೆಯುವಂತಹ ಕೇವಲ 18,000 ಶಿಕ್ಷಕರ ಹುದ್ದೆಗಳ ನೇಮಕಾತಿಗೆ ಸುಮಾರು 2 ಲಕ್ಷಕ್ಕೂ ಅಧಿಕ ಜನ ಅರ್ಜಿ ಸಲ್ಲಿಸುವ ಸಾಧ್ಯತೆ ಇದೆ. 2 ಲಕ್ಷಕ್ಕೂ ಹೆಚ್ಚು ಅಂದರೆ ಇನ್ನು ಯಾವ ಲೆವೆಲಲ್ಲಿ ನಮ್ಮ ಕಾಂಪಿಟೇಷನ್ ಇರುತ್ತೆ ಅನ್ನೋದಕ್ಕೆ ಇದೊಂದು ಉದಾಹರಣೆ. 2 ಲಕ್ಷಕ್ಕೂ ಅಂತಂದರೆ ಬರೀ ನಮ್ಮ ಹತ್ರ ಇರೋದು 18,000 ಪೋಸ್ಟ್ಗಳು ಮಾತ್ರ ಕಾಲ್ಫರ್ ಮಾಡ್ತಾಯಿದ್ದಾರೆ. ಅದರಲ್ಲಿ ಯಾರೆಲ್ಲಾದರೂ ಚೆನ್ನಾಗಿ ಓದಿ ಎಫರ್ಟ್ ಹಾಕಿ ಚೆನ್ನಾಗಿ ವರ್ಕ್ ಮಾಡ್ತೀರಾ ಅವ್ರಿಗೆ ನೇಮಕಾತಿ ಆಗುವಂಥ ಸಾಧ್ಯತೆಗಳು ಜಾಸ್ತಿ ಇರ್ತವೆ. ಹಾಗೆ 2022 ಮೇ 21, 22ನೇ ತಾರೀಕು ನಡೆದಿರ್ತಕ್ಕಂಥ 15,000 ಪೋಸ್ಟ್ಗಳಿಗೆ GPSTRದು ಶಿಕ್ಷಕರ ನೇಮಕಾತಿ ಪರೀಕ್ಷೆಗೆ 1,06,083 ಜನ ಅರ್ಜಿಯನ್ನು ಸಲ್ಲಿಸಿರ್ತಾರೆ. ಅದರಲ್ಲಿ 74,923 ಜನ ಪರೀಕ್ಷೆಯನ್ನು ಬರೆದಿರ್ತಾರೆ. ಕಾರಣಾಂತರಗಳಿಂದ ಉಳಿದಿರ್ತಕ್ಕಂಥ ಜನ ಎಕ್ಸಾಮನ್ನು ಬರೆಯೋದಕ್ಕೆ ಆಗಿರಲಿಲ್ಲ. ಬಟ್ ಆದರೆ ಈ ಸತಿ ಅದನ್ನು 2 ಲಕ್ಷಕ್ಕೆ ಏರುವಂತಹ ಸಾಧ್ಯತೆಗಳು ಇದೆ. ಯಾಕಂತಂದರೆ ಈಗಲೇ 1,38,000 ಪೇಪರ್ ಒನ್ಗೆ ಇದ್ದರೆ ಉಳಿದಿರ್ತಕ್ಕಂಥವ್ರು ಅಂದರೆ 3 ಲಕ್ಷಕ್ಕೂ ಹೆಚ್ಚು ಜನ ಇವರಿದ್ದಾರೆ ಪಾಸಾಗಿರ್ತಕ್ಕಂಥವ್ರು. ಅಂದರೆ ಮುಂದೆ ಬರುವಂಥ ದಿನಗಳಲ್ಲಿ ಇನ್ನೂ ಜಾಸ್ತಿ ಜನ ಹಾಕುವಂಥ ಸಾಧ್ಯತೆಗಳು ಜಾಸ್ತಿ ಇರೋದರಿಂದ ನಾವು ಕೂಡ ಅದಕ್ಕೆ ಕಾಂಪೀಟ್ ಮಾಡಬೇಕಂದ್ರೆ ನಮ್ಮ ಒಂದು ಪೂರ್ವಸಿದ್ಧತೆ ಪೀಕ್ ಮಟ್ಟದಲ್ಲಿರಬೇಕು. ಆದ್ದರಿಂದ ಪ್ರಿಪರೇಷನ್ ಕಡೆ ಗಮನ ಕೊಡಿ ಅಂತ ಹೇಳ್ತಾ ಎಲ್ಲರಿಗೂ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್.